ಇವತ್ತಿನ ದಿನ ಶುರು ಆಗಿದೆ ಫುಲ್ ಆನ್ ಕ್ಲೀನಿಂಗ್ ಜೊತೆಗೆ. ನನ್ನ ಹತ್ರ ಇಷ್ಟೊಂದೆಲ್ಲ ಬುಕ್ಸ್ ಇದೆ, ಆದ್ರೆ ನಾನು ಇದ್ರಲ್ಲಿ ಎಷ್ಟೊಂದು ಓದೇ ಇಲ್ಲ. 5ಕ್ಕಿಂತ ಜಾಸ್ತಿ ಓದಿದ್ರೆ ಹೆಚ್ಚು. ಎಲ್ಲರೂ ನೋಡಿದ್ರೆ ನಾನು ಇದೋದ್ಬೇಕು ಅದೋದ್ಬೇಕು ಅಂತ ತಗೊಳ್ತೀನಿ, ಬಟ್ ಓದೋದೇ ಇಲ್ಲ. ಎನಿವೇಸ್ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾವು ಹೋಗಿದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸಕ್ಕೆ, ಅದು ಊಟಕ್ಕೆ. ಇವತ್ತಿನ ಮೆನುನಲ್ಲಿ ಮುದ್ದೆ, ಮೂಲಂಗಿ ಸಾರು, ಟೋಫು ಹಾಗೆ ಬೀಟ್ರೋಟ್ ಪಲ್ಯ, ಸೌತೆಕಾಯಿ. ಇವತ್ತು ಸ್ವರೂಪನ್ ಬರ್ಡೇ ಕೂಡ ಆಗಿತ್ತು. ಅವಳು ಇವತ್ತು ಮನೆಗೆ ಬಂದಿದ್ಲು. ಬರ್ಡೇ ಅಂದ್ಮೇಲೆ ಕೇಕ್ ಕಟ್ ಮಾಡದೇ ಇರಕ್ಕಾಗತ್ತಾ? ಸೊ ಬರ್ಡೇಗಳಿಗೆ ವೆರಿ ಸ್ಪೆಷಲ್ ಬರ್ಡೇ ಕೇಕ್. ಹ್ಯಾಪಿ ಬರ್ಡೇ ಟು ಯು ಸ್ವರೂಪ, ಹ್ಯಾಪಿ ಬರ್ಡೇ ಟು. ಗಂಡನ ಜೊತೆನೋ ಬಾಯ್ ಫ್ರೆಂಡ್ ಜೊತೆನೋ ಮ್ಯಾಚಿಂಗ್ ಟ್ಯಾಟೂ ಹಾಕ್ಸ್ಕೋಬೇಕಾಗಿರೋ ನಾನು 2 ದಿನದಿಂದ ಔಟ್ ಆಫ್ ದ ಬ್ಲೂ ಸ್ವರೂಪನ್ನ ಕೇಳಿದೆ, ಮಚ್ಚ ನಾವಿಬ್ರು ಮ್ಯಾಚಿಂಗ್ ಟ್ಯಾಟೂ ಹಾಕ್ಸೋಣ ಅಂತ. ದೇವ್ರ ದಯದಿಂದ ಅವಳು ಹ್ಞೂ ಹಾಕ್ಸೋಣ ಕಣೆ ಅಂತಂದ್ಲು. ಅವಳು ಏನಾದರೂ ಇಲ್ಲ ಅಂದಿದ್ರೆ ನಾನು ಗ್ರೌಂಡ್ ಫ್ಲೋರ್ ಇಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಳ್ತಾ ಇದ್ದೆ. ನನ್ನ ಪ್ರಾಣ ಉಳಿಸಿದಂತ ಸ್ವರೂಪನ್ಗೆ ಥ್ಯಾಂಕ್ ಯು ಹೇಳ್ತಾ ನೆಕ್ಸ್ಟ್ ನಾವು ಹೋಗಿದ್ದೆ ನಾನು ರೆಗ್ಯುಲರ್ ಆಗಿ ಟ್ಯಾಟೂ ಹಾಕ್ಸುವಂತ ಟ್ಯಾಟೂ ಸ್ಟುಡಿಯೋಗೆ. ಇದು ಮಲೇಶ್ವರದಲ್ಲಿದೆ, ಮೈಲ್ ಟ್ಯಾಟೂ ಸ್ಟುಡಿಯೋ ಅಂತ. ಇಲ್ಲಿ ಹೋಗಿ ನಾವು ಮ್ಯಾಚಿಂಗ್ ಟ್ಯಾಟೂ ಹಾಕ್ಸ್ಕೊಂಡ್ವಿ. ಹೇಗಿದೆ ಟ್ಯಾಟೂ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ. ಅಲ್ಲಿಂದ ನಾವು ಟ್ಯಾಟೂ ಹೀಲ್ ಆಗಕ್ಕೆ ಅಂತ ಆಯಿಂಟ್ಮೆಂಟ್ ತಗೊಂಡು ಮನೆಗೆ ಹೋಗಿ ಸ್ಪೆಷಲ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವರೂಪನ ಕಳ್ಸೋ ಟೈಮ್ ಬಂತು. ಅವಳು ಬರಬೇಕಾದ್ರೆ ಯಾವಾಗಲೂ ಎಕ್ಸೈಟ್ಮೆಂಟ್, ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎನಿವೇಸ್ ನಮ್ಮ ಮಮ್ಮಿ ಅರ್ಶಿನ ಕುಂಕುಮ ಕೊಟ್ಟರು. ಕೂದಾಗಿಡು ಚಿಕ್ಕದ ನೋಡು, ಅಲ್ಲಿಡ್ಬೇಡ ಕೆಳಗಡೆ ಒಂಚೂರು ಮೇಲೆ ಇವಳು ಯಾವಾಗ್ಲೂ ಮಾಡಬೇಡ ಅಂದಿದ್ದ ಕೆಲಸನೇ ಮಾಡೋದು. ಎನಿವೇಸ್ ಬ್ಯೂಟಿಫುಲ್ ಸನ್ಸೆಟ್ ನೋಡ್ತಾ ಸ್ವರೂಪನ ಮನೆಗೆ ಕಳ್ಸಿಕೊಟ್ಟೆ. ಅಂಡ್ ಇದಾಗಿತ್ತು ನನ್ನ ದಿನ.